ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ಇದು ಹನಿ ಟ್ರ್ಯಾಕ್. ಸ್ನೇಹಿತರೆ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಉಪಚುನಾವಣೆಗೆ ಸಜ್ಜಾಗ್ತಾ ಇದೆ. ಶಾಮನೂರು ಶಿವಶಂಕರಪ್ಪ ಕಾಂಗ್ರೆಸ್ಸಿನ ಅತ್ಯಂತ ಹಿರಿಯ ಶಾಸಕರಾಗಿದ್ದರು. ಅವರ ನಿರ್ಗಮನದ ಬಳಿಕ ಆ ಸ್ಥಾನವನ್ನು ತುಂಬುವವರು ಯಾರು ಅನ್ನೋ ಬಗ್ಗೆ ಈಗ ಚರ್ಚೆ ನಡೆದಿದೆ. ಹೊಸ ವೋಟರ್ ಲಿಸ್ಟ್ ತಯಾರಿಸುವ ಕೆಲಸವನ್ನು ಕೂಡ ಅಧಿಕಾರಿಗಳು ಶುರು ಮಾಡಿದ್ದಾರೆ. 94 ವರ್ಷ ಬದುಕಿದ ಶಾಮನೂರು ಶಿವಶಂಕರಪ್ಪ ಅವರು ದಾವಣಗೆರೆಯಲ್ಲಿ ಒಟ್ಟು 6 ಬಾರಿ ಶಾಸಕರಾಗಿ ಕಾಂಗ್ರೆಸ್ಸಿಗೆ ಭದ್ರ ಸ್ಥಾನವನ್ನು ಒದಗಿಸಿಕೊಟ್ಟವರು. 1994ರಲ್ಲಿ ಮತ್ತು 2004ರಲ್ಲಿ ಅವಿಭಜಿತ ದಾವಣಗೆರೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ 2 ಸಲ ಗೆದ್ದವರು. 2008ರಲ್ಲಿ ಕ್ಷೇತ್ರದ ಡಿಲಿಮಿಟೇಷನ್ ಆಗುತ್ತೆ. ದಾವಣಗೆರೆ ದಕ್ಷಿಣ ಮತ್ತು ಉತ್ತರ ಅಂತ 2 ಕ್ಷೇತ್ರಗಳಾಗುತ್ತೆ. ಆಗ ದಾವಣಗೆರೆ ದಕ್ಷಿಣದಲ್ಲಿ ಶಾಮನೂರು ಶಿವಶಂಕರಪ್ಪ ಅವರು ಚುನಾವಣೆಗೆ ನಿಂತು ಗೆಲ್ತಾರೆ. ಬಳಿಕ 2013, 2018 ಮತ್ತು 2023 ಹೀಗೆ ನಿರಂತರವಾಗಿ ಅವರು ಕಾಂಗ್ರೆಸ್ನಿಂದ ಶಾಸಕರಾಗಿ ಆಯ್ಕೆ ಆಗ್ತಾರೆ. ಡಿಸೆಂಬರ್ನಲ್ಲಿ ನಿಧನರಾದ ಶಾಮನೂರು ಅವರ ಸೀಟಿಗೆ ಈಗ ಯಾರು ಅರ್ಹ ಉತ್ತರಾಧಿಕಾರಿ ಅನ್ನೋ ಪ್ರಶ್ನೆ ಎದ್ದಿದೆ. ಈ ಸೀಟನ್ನು ಕುಟುಂಬದ ಸದಸ್ಯರಿಗೆ ಫಿಕ್ಸ್ ಮಾಡಬೇಕೆಂಬ ಉದ್ದೇಶ ಶಾಮನೂರು ಕುಟುಂಬಕ್ಕೆ ಇದ್ದ ಹಾಗಿದೆ. ಶಿವಶಂಕರಪ್ಪ ಅವರ ಮಗ SS ಮಲ್ಲಿಕಾರ್ಜುನ್ ಈಗಾಗಲೇ ದಾವಣಗೆರೆ ಉತ್ತರದಲ್ಲಿ ಗೆದ್ದು ರಾಜ್ಯದ ಮಂತ್ರಿಯಾಗಿದ್ದಾರೆ. ಅವರ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್ ಗೆದ್ದು ಲೋಕಸಭಾ ಸದಸ್ಯರಾಗಿದ್ದಾರೆ. ಈಗ ಅಜ್ಜನಿಂದ ತೆರವಾದ ಸ್ಥಾನಕ್ಕೆ ಮಲ್ಲಿಕಾರ್ಜುನ್ ಪ್ರಭಾ ದಂಪತಿಯ ಮಗ ಸಮರ್ಥ ಹೆಸರು ಗಟ್ಟಿಯಾಗಿ ಕೇಳಿ ಬರ್ತಾ ಇದೆ. ಇದೇನು ವಂಶ ಪಾರಂಪರ್ಯ ಆಡಳಿತ ನಡೀತಾ ಇದೆಯಾ? ಕುಟುಂಬದಲ್ಲಿ ಒಬ್ಬರು ಮಿನಿಸ್ಟರ್ ಇದ್ದಾರೆ, ಇನ್ನೊಬ್ಬರು ಸಂಸದೆ ಇದ್ದಾರೆ. ಈಗ ಅವರ ಮಗನಿಗೂ ಟಿಕೆಟ್ ಕೊಡೋದು ಸರಿನಾ? ಅಜ್ಜ 6 ಬಾರಿ MLA ಮತ್ತು ಒಮ್ಮೆ MP ಕೂಡ ಆಗಿದ್ದಾರೆ. ಈಗ ಮೊಮ್ಮಗನಿಗೂ ಟಿಕೆಟ್ ಕೊಟ್ಟರೆ ಮನೆಯಲ್ಲಿ ಅಪ್ಪ, ಅಮ್ಮ, ಮಗ 3 ಏಕಕಾಲದಲ್ಲಿ ಶಾಸಕ ಸಂಸದರಾದಂತೆ ಆಗುತ್ತಲ್ವಾ? ಇದು ಸರಿನಾ ಅನ್ನೋ ಪ್ರಶ್ನೆ ಕಾಂಗ್ರೆಸ್ಸಿನ 2ನೇ ಹಂತದ ನಾಯಕರು ಈಗ ಕೇಳ್ತಾ ಇದ್ದಾರೆ. ಅಜ್ಜನ ಸೀಟು ಮೊಮ್ಮಗನಿಗೆ ಖಾತ್ರಿಯಾಗಿದೆಯಾ? ಇದಕ್ಕಾಗಿ ಮನೆಯವರು ಗಟ್ಟಿಯಾದಂತಹ ಒಂದು ಲಾಬಿಯನ್ನ ಮಾಡ್ತಾ ಇದ್ದಾರಾ? ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಅವರು ಈ ಬಗ್ಗೆ ಏನ್ ಹೇಳ್ತಾರೆ ಅನ್ನೋದನ್ನ ನೋಡಿ. ದಾವಣಗೆರೆ ದಕ್ಷಿಣ ಉಪಚುನಾವಣೆಗೆ ಕುಟುಂಬದಿಂದನೇ ಯಾರು ನಿಲ್ತಾರೆ ಅದೆಲ್ಲ ಸಂಪೂರ್ಣ ಹೈಕಮಾಂಡಿಗೆ ಬಿಟ್ಟಿದ್ರಿ. ನಾವು ನಿಜವಾಗ್ಲೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂತ ಇಲ್ಲ. ಯಾಕಂದ್ರೆ ಅಪ್ಪಾಜಿ ಅವ್ರನ್ನ 6 ಬಾರಿ MLA ಮಾಡಿದ್ದಾರೆ, ಒಮ್ಮೆ ಸಂಸದರಾಗಿ ಆಯ್ಕೆ ಮಾಡಿದ್ದಾರೆ. ದಾವಣಗೆರೆ ಜನತೆ ನಾವು ಯಾವಾಗ್ಲೂ ಚಿರಋಣಿ. ಸೊ ಜನರ ಒಂದು ಪಲ್ಸ್ ಕೂಡ ಹೈಕಮಾಂಡ್ ಗೆಸ್ ಮಾಡುತ್ತೆ. ಯಾರು ಸೂಕ್ತ ವ್ಯಕ್ತಿ, ಯಾರು ಸರಿಯಾದ ಕ್ಯಾಂಡಿಡೇಟ್ ಅಂತ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ ಅದಕ್ಕೆ ಬದ್ಧವಾಗಿ ನಾವೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಸಪೋರ್ಟಿವ್ ಆಗಿ ಮುಂದಿನ ದಿನದಲ್ಲಿ ಚುನಾವಣೆಗೆ ಸಿದ್ಧತೆ ಮಾಡ್ಕೊಳ್ತೀವಿ. ಅಲ್ಲ, ಅದ್ರ ಬಗ್ಗೆ ಏನು ವಿಚಾರ ಇದೆ? ಅಲ್ಲ, ಚುನಾವಣೆಯಲ್ಲಿ ನಮ್ಮೆಲ್ಲರ ಪರವಾಗಿ ಓಡಾಡ್ತಾ ಇದ್ದಾರೆ. ಅವರ ಸರಳತೆನ, ಆಮೇಲೆ ಜನಾನುರಾಗಿಯಾಗಿ ಇದ್ದಾರೆ ಅಂತ ಎಲ್ಲರೂ ಕೂಡ ಅಷ್ಟೇ ಆಶೀರ್ವಾದ ಮಾಡಿದ್ದಾರೆ ಅವರಿಗೆ. ಹಾಗಂತ ಚುನಾವಣೆಗೆ ಅವರೇ ಕ್ಯಾಂಡಿಡೇಟ್ ಅನ್ನೋದು ನಮ್ಮ ಯಾರ ಮನಸ್ಸಿನಲ್ಲೂ ಇಲ್ಲ ಈಗ ಸದ್ಯಕ್ಕೆ. ಕೇಳಿಸ್ಕೊಂಡ್ರಲ್ವಾ? ರಾಜಕೀಯದಲ್ಲಿ ಪ್ರಭಾ ಮೇಡಮ್ ಸಾಕಷ್ಟು ಪಳಗಿದ್ದಾರೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಅವರ ಮಾತುಗಳು ಕೂಡ ಬಹಳ ಡಿಪ್ಲೊಮ್ಯಾಟಿಕ್ ಆಗಿಯೇ ಇವೆ. ಆದರೆ ರಾಜಕೀಯದಲ್ಲಿ ಬಿಟ್ವೀನ್ ದಿ ಲೈನ್ ಅಂತ ಒಂದಿದೆ. ಆ ಬಿಟ್ವೀನ್ ದಿ ಲೈನ್ ಓದ್ಕೊಂಡ್ರೆ ನಮಗೆ ಒಂದು ಮಾತು ಇಲ್ಲಿ ಸ್ಪಷ್ಟ ಆಗ್ತಾ ಇದೆ. ನಮ್ಮ ಮಗನಿಗೆ ಟಿಕೆಟ್ ಕೊಡೋದು ಬೇಡ ಅಂತ ಅವರು ಹೇಳ್ತಾ ಇಲ್ಲ. ಬದಲಾಗಿ ಅವನಿಗೂ ಅರ್ಹತೆ ಇದೆ, ಯಾರಿಗೆ ಅರ್ಹತೆ ಇದೆ ಅವರಿಗೆ ಸಿಗಲಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಈ ಕ್ಷೇತ್ರದಲ್ಲಿ ಮೈನಾರಿಟಿ ಅಭ್ಯರ್ಥಿಗೆ ಕಾಂಗ್ರೆಸ್ ಟಿಕೆಟ್ ಕೊಡಬೇಕು ಅನ್ನೋ ಕೂಗು ಎಷ್ಟೋ ವರ್ಷಗಳಿಂದ ಕೇಳಿ ಬರ್ತಾ ಇದೆ. ಈಗ ಮತ್ತೆ ಪುನರಾವರ್ತನೆ ಆಗ್ತಾ ಇದೆ. ದಾವಣಗೆರೆ ದಕ್ಷಿಣದಲ್ಲಿ ಮುಸ್ಲಿಂ ಸಮುದಾಯದ 75,000ಕ್ಕೂ ಹೆಚ್ಚು ಮತದಾರರಿದ್ದಾರೆ. ಅವರನ್ನು ಬಿಟ್ಟರೆ 2ನೇ ಸ್ಥಾನದಲ್ಲಿ ಸುಮಾರು 50,000 ಲಿಂಗಾಯತ ಸಮುದಾಯದ ಮತದಾರರಿದ್ದಾರೆ. ಮರಾಠ ಸಮುದಾಯದ 30,000 ಮತದಾರರು ನಿರ್ಣಾಯಕರಾಗಿದ್ದಾರೆ. ಅದೇ ರೀತಿ ಕುರುಬ ಸಮುದಾಯ, ನಾಯಕ ಸಮುದಾಯ ಮತ್ತು ಪರಿಶಿಷ್ಟ ಜಾತಿಯವರು ತಲಾ 15,000 ಮತದಾರರಿದ್ದಾರೆ. ಸಹಜವಾಗಿಯೇ ಅತ್ಯಧಿಕ ಮತದಾರರನ್ನು ಹೊಂದಿರುವಂತಹ ಮುಸ್ಲಿಂ ಅಭ್ಯರ್ಥಿಯನ್ನ ಕಾಂಗ್ರೆಸ್ ನಿಲ್ಲಿಸಬೇಕು ಅನ್ನೋ ಕೂಗಿಗೆ ಈಗ ಮತ್ತೆ ಜೀವ ಬಂದಿದೆ. ಈ ಬಗ್ಗೆ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಅವರು ಏನ್ ಹೇಳ್ತಾರೆ ಅದನ್ನು ಕೇಳೋಣ. ನೆಕ್ಸ್ಟ್ ಎಲ್ಲ ಅಲ್ಪಸಂಖ್ಯಾತರದ ಒಂದು ಮೀಟಿಂಗ್ ಮಾಡಿದ್ರು ಈ ಬಾರಿ ಬೈ ಎಲೆಕ್ಷನ್ ಅಲ್ಲಿ. ಅಲ್ಲ, ಮಾಡ್ಬೇಕ್ರಿ. ಅಲ್ಲ, ಅದನ್ನೇ ಪ್ರಜಾಪ್ರಭುತ್ವ ಅಂತ ಹೇಳೋದು. ಎಲ್ಲರೂ ಮೀಟಿಂಗ್ ಮಾಡ್ಲಿ, ಯಾರು ಸೂಕ್ತ ಕ್ಯಾಂಡಿಡೇಟ್ ಅಂತ ಇಲ್ಲಿರೋ ಲೀಡರ್ಸ್ ನಾವು ಕೂಡ ರೆಕಮೆಂಡ್ ಮಾಡಿ ಕಳಿಸ್ತೀವಿ. ಸರಿಯಾದ ವ್ಯಕ್ತಿಗಳು ಜನಸೇವೆ ಮಾಡ್ಲಿಕ್ಕೆ ಯಾರು ತಯಾರಿದ್ದಾರೆ ಅವ್ರನ್ನ ನಾವು ರೆಕಮೆಂಡ್ ಮಾಡ್ತೀವಿ, ಸಪೋರ್ಟ್ ಮಾಡ್ತೀವಿ, ಗೆಲ್ಲಿಸ್ತೀವಿ. ಜನನು ಅವ್ರನ್ನ ಆಶೀರ್ವಾದ ಮಾಡ್ರಿ, ಕಾಂಗ್ರೆಸ್ ಪಕ್ಷವನ್ನ ಗೆಲ್ಲಿಸ್ರಿ ಅಂತ ನಾವು ಅದನ್ನೇ ಕೇಳ್ತೀವಿ. ಕೇಳಿಸ್ಕೊಂಡ್ರಲ್ವಾ? ಇರ್ಲಿ, ಪ್ರಭಾ ಮೇಡಮ್ ಅವರು ಅವರ ಅಭಿಪ್ರಾಯವನ್ನ ಹೇಳಿದ್ದಾರೆ. ಬಹಳ ಡಿಪ್ಲೊಮ್ಯಾಟಿಕ್ ಆಗಿಯೇ ಅವರು ಮಾತಾಡಿದ್ದಾರೆ. ಅವರ ಮಾತಿನ ಪ್ರಕಾರ ಎಲ್ಲವನ್ನು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಶಾಮನೂರು ಅಜ್ಜನ ಮನೆಯಲ್ಲಿ ಮೊಮ್ಮಗ ಸಮರ್ಥ ಅಲ್ಲದೆ ಇನ್ನೂ ಒಬ್ಬರು ಟಿಕೆಟ್ ಕೇಳ್ತಾ ಇದ್ದಾರೆ ಅನ್ನೋ ಸುದ್ದಿ ಕೂಡ ಕೇಳಿ ಬರ್ತಾ ಇದೆ. ಅದು ಮಲ್ಲಿಕಾರ್ಜುನ್ ಅವರ ಅಣ್ಣ ಗಣೇಶ್.
ಮನೆಯವರಿಗೆ ಟಿಕೆಟ್ ಕೊಡೋದಾದ್ರೆ ಕಾಂಗ್ರೆಸ್ ನನಗೆ ಯಾಕೆ ಕೊಡಬಾರದು ಅಂತ ಅವರು ಕೂಡ ಟಿಕೆಟ್ ಕೇಳಿದ್ದಾರಂತೆ. ಒಂದು ವೇಳೆ ಮುಸ್ಲಿಂ ಸಮುದಾಯಕ್ಕೆ ಕಾಂಗ್ರೆಸ್ ಟಿಕೆಟ್ ಕೊಟ್ರೆ ಯಾರು ಅಭ್ಯರ್ಥಿ ಆಗ್ತಾರೆ? ಇಲ್ಲಿ ಮೊದಲ ಹೆಸರು ಕೇಳಿಸೋದೆ ಅಬ್ದುಲ್ ಜಬ್ಬಾರ್ ಅವರದ್ದು. ರಾಜ್ಯ ಕಾಂಗ್ರೆಸ್ನ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾಗಿರುವಂತಹ ಜಬ್ಬಾರ್ ಅವರು ಈಗ ವಿಧಾನ ಪರಿಷತ್ ಸದಸ್ಯರು ಆಗಿದ್ದಾರೆ. ಅವರು ಅತ್ಯಂತ ಸಮರ್ಥ ಅಭ್ಯರ್ಥಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದರೆ ವಿಧಾನ ಪರಿಷತ್ನಲ್ಲಿ ಇನ್ನೂ 2.5 ವರ್ಷ ಅವರ ಅವಧಿ ಇರುವಾಗ ಅವರಿಗೆ ಮತ್ತೆ MLA ಟಿಕೆಟ್ ಕಾಂಗ್ರೆಸ್ ಹೈಕಮಾಂಡ್ ಕೊಡುತ್ತಾ, ಅವರ ಹೆಸರನ್ನು ಪರಿಗಣಿಸುತ್ತಾ, ಇದರಿಂದ ಸಮಸ್ಯೆಗಳು ಹೆಚ್ಚಾಗೋದಿಲ್ವಾ ಅನ್ನೋ ಪ್ರಶ್ನೆ ಕೂಡ ಇದೆ. ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಸಿಗೋದಾದ್ರೆ ಅರ್ಹ ಅಭ್ಯರ್ಥಿಗಳ ಪಟ್ಟಿ ಬಹಳಷ್ಟು ಉದ್ದ ಇದೆ. ಸೈಯದ್ ಸೈಫುಲ್ಲಾ ಇದ್ದಾರೆ, ಅಯೂಬ್ ಫೈಲ್ವಾನ್ ಇದ್ದಾರೆ, ಸಾದಿಕ್ ಫೈಲ್ವಾನ್ ಇದ್ದಾರೆ, ಚಮನ್ ಸಾಬ್ ಇದ್ದಾರೆ. ಹೀಗೆ ಅಧಿಕಾರ ನಿರ್ವಹಿಸಿದ ಅನುಭವಿಗಳ ಹೆಸರು ಬಹಳ ಉದ್ದದ ಪಟ್ಟಿ ಇದೆ. ಹೊಸಬರ ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ದಾವಣಗೆರೆ ದಕ್ಷಿಣದಲ್ಲಿ ಮುಸ್ಲಿಂ ಅಭ್ಯರ್ಥಿ ನಿಲ್ಲಿಸಿ ಗೆಲ್ಲಿಸೋ ಅಷ್ಟು ಧೈರ್ಯ ಕಾಂಗ್ರೆಸ್ ಪಕ್ಷಕ್ಕೆ ಇದೆಯಾ? ಇದು $1 ಮಿಲಿಯನ್ ಪ್ರಶ್ನೆ. ದಾವಣಗೆರೆಯ ಲಿಂಗಾಯತರಲ್ಲಿ ಇನ್ನೂ ಒಂದು ವಾದ ಇದೆ. ಶಾಮನೂರು ಶಿವಶಂಕರಪ್ಪ ಅವರು ಸಾದರ ಲಿಂಗಾಯತರು. ದಕ್ಷಿಣ ಕ್ಷೇತ್ರದಲ್ಲಿ ಸಾದರ ಸಮುದಾಯದ ಮತಗಳಿಗಿಂತ 4 ಪಟ್ಟು ಹೆಚ್ಚು ಪಂಚಮಶಾಲಿ ಲಿಂಗಾಯತರ ಮತಗಳಿವೆ. ನೀವು ಲಿಂಗಾಯತರಿಗೆ ಟಿಕೆಟ್ ಕೊಡೋದಾದ್ರೆ ಪಂಚಮಶಾಲಿಗಳಿಗೆ ಕೊಡಬಹುದಲ್ವಾ ಅನ್ನೋ ಪ್ರಶ್ನೆ ಕೂಡ ಗಟ್ಟಿಯಾಗಿ ಕೇಳಿ ಬರ್ತಾ ಇದೆ. MT ಸುಭಾಷ್ ಚಂದ್ರ ಸಹಿತ ಹಲವು ಹೆಸರುಗಳು ಈ ನಿಟ್ಟಿನಲ್ಲಿ ಕೇಳಿ ಬರ್ತಾ ಇದೆ. ಯಾರಿಗಾದ್ರೂ ಕೊಡಿ, ಆದ್ರೆ ಅಹಿಂದ ಸಮುದಾಯಕ್ಕೆ ಟಿಕೆಟ್ ಕೊಡಿ. ಈ ಕ್ಷೇತ್ರ ನಿಜಕ್ಕೂ ಅಹಿಂದ ವರ್ಗದ್ದು ಅನ್ನುವಂಥದ್ದು ಬಹಳ ಸಮಗ್ರವಾಗಿ ಈ ಕ್ಷೇತ್ರದಲ್ಲಿ ಕೇಳಿ ಬರುವಂತಹ ಧ್ವನಿ. ಏನಾಗುತ್ತೋ ನೋಡಬೇಕು. ಸ್ನೇಹಿತರೆ, ಇದಾಗಿದೆ ಇವತ್ತಿನ ಹನಿ ಟ್ರ್ಯಾಕ್. ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಇನ್ನೊಂದು ವಿಷಯದ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ. ನಮಸ್ಕಾರ.